ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವೀಡಿಯೋನ ಶುರು ಮಾಡೋಣ. ಇವತ್ತಿನ ವೀಡಿಯೋದಲ್ಲಿ ನಾವು ಮದುವೆಗೆ ಮುನ್ನ ಜೀವನ ಸ್ವಲ್ಪ ಆರಾಮ ಅನಿಸಿದ್ರು ಕೂಡ ಮದುವೆಯ ನಂತರ ಜೀವನದಲ್ಲಿ ಜವಾಬ್ದಾರಿಗಳು, ಕೆಲಸಗಳು, ಕರ್ತವ್ಯಗಳು ಹೆಚ್ಚಾಗ್ತಾ ಹೋಗುತ್ತೆ. ಬಾಳ ಸಂಗಾತಿಯ ಜೊತೆಗೆ ಹೊಂದ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ. ಹೊಸದಾಗಿ ಮದುವೆಯಾದ ದಂಪತಿಗಳು ಆರಂಭದಲ್ಲಿ ಸಹಜವಾಗಿ ಕೆಲವು ತಪ್ಪುಗಳನ್ನ ಮಾಡ್ತಾರೆ. ಆದರೆ ಈ ತಪ್ಪುಗಳು ಹಲವರ ಬಾಳಲ್ಲಿ ಬಿರುಗಾಳಿಯನ್ನು ಎಬ್ಸತ್ತೆ. ಹೀಗಿರುವಾಗ ನವ ದಂಪತಿಗಳು ಮಾಡಲೇಬಾರ್ದಾದಂಥ ಕೆಲವು ತಪ್ಪುಗಳು ಯಾವ್ದ್ಯಾವುದು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ. ಫಸ್ಟ್ ಒನ್ ಬಂದು ಸ್ನೇಹಿತರ ಜೊತೆ ಕಾಲಹರಣ ಮಾಡೋದು. ಹೊಸದಾಗಿ ಮದುವೆ ಆದವರು ಯಾವುದೇ ಕಾರಣಕ್ಕೂ ಸ್ನೇಹಿತರ ಜೊತೆ ಪಾರ್ಟಿ ಪಬ್ ಅಂದ್ಕೊಂಡು ತಡರಾತ್ರಿವರೆಗೆ ಮನೆಗೆ ಹೋಗದೆ ಇರ್ತಾರೆ. ಈ ರೀತಿ ಇರಬಾರ್ದು. ಮದುವೆಯ ನಂತರ ನಿಮಗಾಗಿ ಕಾಯುವ ಸಂಗಾತಿಯ ಜೊತೆಗೆ ಹೆಚ್ಚು ಕಾಲವನ್ನು ಕಳಿಬೇಕು. ನೆಕ್ಸ್ಟ್ ಒನ್ ಬಂದು ವೈಯಕ್ತಿಕ ಗುಟ್ಟುಗಳು. ಗಂಡ ಹೆಂಡತಿಯ ಮಧ್ಯೆ ನಡೆಯುವ ವೈಯಕ್ತಿಕ ವಿಚಾರಗಳು ಎಂದಿಗೂ ಕೂಡ ಮೂರನೆಯವರಿಗೆ ಗೊತ್ತಾಗಬಾರ್ದು. ಈ ರೀತಿಯ ಗುಟ್ಟುಗಳನ್ನು ಯಾವುದೇ ಕಾರಣಕ್ಕೂ ಇತರರಿಗೆ ಹೇಳಬಾರ್ದು. ನೆಕ್ಸ್ಟ್ ಒನ್ ಬಂದು ಹಳೆ ವಿಷಯವನ್ನು ಕೆದ್ಕೋದು. ಮದುವೆಯ ನಂತರ ದಂಪತಿಗಳಿಬ್ಬರು ಪರಸ್ಪರ ಹೊಂದಾಣಿಕೆಯಿಂದ ಜೀವನ ನಡೆಸಬೇಕು. ಯಾವುದೇ ಕಾರಣಕ್ಕೂ ಪರಸ್ಪರರ ಹಳೆಯ ವಿಷಯಗಳನ್ನಾಗಿ ಹೋದ ಘಟನೆಗಳ ಬಗ್ಗೆ ಪ್ರಸ್ತಾಪಿಸಿ ಜಗಳವನ್ನು ತೆಗಿಬಾರ್ದು. ನೆಕ್ಸ್ಟ್ ಒನ್ ಬಂದು ಸಹಕಾರ ಕೊಡದೇ ಇರತಕ್ಕಂಥದ್ದು. ಗಂಡ ಹೆಂಡತಿಗೆ, ಹೆಂಡತಿ ಗಂಡನಿಗೆ ಪರಸ್ಪರ ಸಹಕಾರವನ್ನು ಕೊಡಬೇಕು. ಇಬ್ಬರು ಪರಸ್ಪರರ ಆಸಕ್ತಿಗಳನ್ನು ಗೌರವಿಸಬೇಕು. ಇಲ್ಲವಾದಲ್ಲಿ ಇಬ್ಬರ ನಡುವೆ ಮನಸ್ತಾಪಗಳು ಹೆಚ್ಚಾಗ್ತಾ ಹೋಗುತ್ತೆ. ನೆಕ್ಸ್ಟ್ ಒನ್ ಬಂದು ನಿರ್ಲಕ್ಷ್ಯ ಮಾಡಬಾರ್ದು. ಯಾವುದೇ ವಿಷಯವಾದರೂ ನಿರ್ಲಕ್ಷ್ಯವನ್ನು ತೋರಬಾರ್ದು. ಅನಾರೋಗ್ಯ, ಮಾನಸಿಕ ಸಮಸ್ಯೆ, ಸಣ್ಣ ಪುಟ್ಟ ವಿಚಾರಗಳಲ್ಲಿ ನೀವು ತೋರುವ ನಿರ್ಲಕ್ಷ್ಯ ಮತ್ತೊಬ್ಬರ ಭಾವನೆಗೆ ನೋವನ್ನು ಉಂಟು ಮಾಡುತ್ತೆ. ನೆಕ್ಸ್ಟ್ ಒನ್ ಬಂದು ನ್ಯೂನತೆಗಳನ್ನು ಒಪ್ಕೊಳ್ಬೇಕು. ನ್ಯೂನತೆಗಳನ್ನು ಒಪ್ಕೊಳ್ಳಿ. ನಿಮ್ಮ ತಪ್ಪುಗಳು, ನ್ಯೂನತೆಗಳನ್ನು ಪರಸ್ಪರ ಒಪ್ಕೊಂಡು ಅದರಿಂದ ಹೊರಬರಲು ಸಾಧ್ಯವಾದಷ್ಟು ಮಟ್ಟಿಗೆ ಪ್ರಯತ್ನ ಪಡಬೇಕು. ತಪ್ಪುಗಳನ್ನು ಮುಚ್ಚಿಡ್ತಾ ಬಂದರೆ ಅದು ಹೆಮ್ಮರವಾಗಿ ಬೆಳೆದು ದಾಂಪತ್ಯ ಜೀವನಕ್ಕೆ ಮಾರಕವಾಗಬಹುದು. ನೆಕ್ಸ್ಟ್ ಒನ್ ಬಂದು ಕೆಟ್ಟ ಚಟಗಳಿಂದ ದೂರ ಇರಬೇಕು. ಕುಡಿತ, ಸಿಗರೆಟ್ ಸೇದೋದು, ಜೂಜಾಡೋದು ಈ ಥರ ಯಾವುದೇ ಕೆಟ್ಟ ಅಭ್ಯಾಸಗಳಿದ್ದರೂ ಮದುವೆಯ ನಂತರ ಅದರಿಂದ ಸಂಪೂರ್ಣ ಹೊರಬರಬೇಕು. ಇದು ನಿಮ್ಮ ಆರೋಗ್ಯ ಮತ್ತು ದಾಂಪತ್ಯದ ಮೇಲೆ ಕೆಟ್ಟ ಪರಿಣಾಮವನ್ನು ಬೀರುತ್ತೆ. ಈ ಎಲ್ಲ ತಪ್ಪುಗಳನ್ನು ಮಾಡೋದ್ರಿಂದ 1 ವರ್ಷ ತುಂಬೋದ್ರೊಳಗಡೆ ಕೆಲವೊಬ್ಬರು ದಂಪತಿಗಳು ಡಿವೋರ್ಸ್ ಹಂತದವರೆಗೆ ಹೋಗಿ ಪರಸ್ಪರ ಬೇರೆ ಆಗಿಬಿಡ್ತಾರೆ. ಈ ತಪ್ಪುಗಳಿಂದ ದೂರ ಇದ್ದರೆ ಅವರು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಮಯ ಸಿಕ್ಕಿ ಹೆಚ್ಚು ಕಾಲ ಜೊತೆಲಿದ್ದು ಪರಸ್ಪರ ಅರ್ಥ ಮಾಡಿಕೊಂಡು ಜೀವನವನ್ನು ಸುಗಮವಾಗಿ ಸಾಗಿಸ್ಬೋದು. ಹಾಗಾಗಿ ಇಂಥ ತಪ್ಪುಗಳನ್ನು ಮಾಡೋದನ್ನು ಕಡಿಮೆ ಮಾಡಿ ನಿಮ್ಮ ಜೀವನದಲ್ಲಿ ಸಂತೋಷವಾಗಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಇದೇ ರೀತಿಯ ಯೂಸ್ಫುಲ್ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.